ವೀಕ್ಷಕರೇ, ದಿನಕ್ಕೊಂದು ಆತ್ಮೀಕ ಕಥೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನವೂ ಕೂಡ ಒಂದು ಆತ್ಮೀಕ ಕಥೆಯನ್ನ ನೋಡೋಣ. ಕೊಡಿರಿ ಕೊಡಲ್ಪಡುವುದು. ಸುಪ್ರಸಿದ್ಧಿ ಸೇವಕರಾದಂಥ ಟಿ.ಎಲ್. ಆಸ್ಬರ್ನ್ ಅವರ ಕುರಿತಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅವರೊಬ್ಬ ಚಿರಪರಿಚಿತವಾಗಿರುವಂಥ ಒಬ್ಬ ಒಳ್ಳೆಯ ದೇವ ಸೇವಕರಾಗಿದ್ದಾರೆ. ಒಂದು ಸಾರಿ ಅವರಿಗೆ ಹಣದ ಅಗತ್ಯವಿತ್ತು. ಆದಾಗ್ಯೂ ಅವರು ಕರ್ತನ ಸೇವೆಗೆಂದು ತಮ್ಮ ಹಣವನ್ನು ಯಾವಾಗಲೂ ನಂಬಿಕೆಯಿಂದ ಬಿತ್ತುತ್ತಾ ಇದ್ದರು. ತಮಗೆ ಎಷ್ಟೇ ಅವಶ್ಯಕತೆಗಳಿರಲಿ, ಅಗತ್ಯತೆಗಳಿರಲಿ, ಅದರ ಮಧ್ಯದಲ್ಲಿ ಕೂಡ ಇತರರಿಗೆ ಹಣದ ಸಹಾಯವನ್ನು ಮಾಡುತ್ತಿದ್ದರು. ಒಮ್ಮೆ ಅವರಿಗೆ ಹಣದ ಒತ್ತಡ ಅಧಿಕವಾಗಿತ್ತು. ತಾನು ಸಾಲ ಕೊಂಡುಕೊಂಡಂಥ ಕಾರಿಗೆ $14 ಕಂತಿನ ಹಣವನ್ನು ಮರುದಿನ ಪಾವತಿ ಮಾಡಬೇಕಾಗಿತ್ತು. ಅವರ ಒಂದು ದೃಢ ನಿರ್ಧಾರ ಏನೆಂದರೆ, ನಾನು ಯಾರ ಬಳಿಯಲ್ಲಿ ಹಣವನ್ನು ಕೇಳುವುದಿಲ್ಲ, ಕರ್ತನ ಬಳಿಯಲ್ಲಿ ಮಾತ್ರ ಕೇಳುತ್ತೇನೆ. ಏಕೆಂದರೆ ಕರ್ತನು ನುಡಿದಿದ್ದಾನೆ, ನನ್ನನ್ನು ಪರೀಕ್ಷಿಸ್ರಿ ಎಂಬುದಾಗಿ. ಆದ್ದರಿಂದ ನಾನು ದೇವರನ್ನು ಮಾತ್ರ ಪರೀಕ್ಷಿಸ್ತೇನೆ, ದೇವರನ್ನು ಮಾತ್ರ ಕೇಳುತ್ತೇನೆ ಎಂಬುದಾಗಿ ಹೀಗೆ ಪ್ರಾರ್ಥನೆ ಮಾಡಿದರು. ದೇವರೇ, ನನಗೊಂದು ದೊಡ್ಡ ಅಗತ್ಯವಿದೆ, ಪರಲೋಕದ ಬಾಗಿಲನ್ನು ತೆರೆದುಕೊಡು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸಿದರು. ಹೊತ್ತಾರೆ ಅವರು ಎದ್ದಾಗ ಒಂದು ಆಶ್ಚರ್ಯ ಕಾದಿತ್ತು. ನೆಲದಲ್ಲಿ ಡಾಲರ್ ನೋಟುಗಳು ಹರಿವಿಕೊಂಡಂತಿತ್ತು. ಎಲ್ಲವನ್ನು ಕೂಡಿಸಿ ಅವರು ಕೌಂಟ್ ಮಾಡಿದಾಗ ಅಗತ್ಯವಾದ $14 ಅವರಿಗೆ ಸಿಕ್ಕಿತು. ಹೌದು ಪ್ರಿಯರೇ, ಕರ್ತನಿಗಾಗಿ ಉತ್ಸಾಹವಾಗಿ ಮನಪೂರ್ತಿಯಾಗಿ ಕೊಡುವಾಗ ನಿಶ್ಚಯವಾಗಿ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುವನು. ಚಾರಪ್ತೆ ಊರಿನ ವಿಧವೆ ತಾನು ಮಾಡಿದಂಥ ಮೊದಲ ರೊಟ್ಟಿಯನ್ನು ಎಲಿಯನಿಗೆ ಕೊಟ್ಟಳು. ಅಲ್ಲಿ ಅದ್ಭುತ ನಡೆಯಿತು. ಮಡಿಕೆಯ ಹಿಟ್ಟು ತೀರಲಿಲ್ಲ, ಮೊಗೆಯ ಎಣ್ಣೆ ಮುಗಿಯಲಿಲ್ಲ, ಬರಗಾಲದಲ್ಲೆಲ್ಲ ಪೋಷಿಸಲ್ಪಟ್ಟಳು. ಅದೇ ರೀತಿಯಲ್ಲಿ ನಾವು ಕೂಡ ಕರ್ತನ ಆಜ್ಞೆಗೆ ವಿಧೇಯರಾಗೋಣ, ಕೊಡುವಂಥವರಾಗಿರೋಣ. ಕೊಡಿರಿ ಕೊಡಲ್ಪಡುವುದು. ಇನ್ನೊಂದು ಆತ್ಮೀಕ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಿಮ್ಮ ಸಹೋದರ ಪೌಲ್ ಜಾಯ್.